ಏಷ್ಯಾ ಕಪ್ಗೆ ಬೇಡವಾಗಿದ್ದಕ್ಕೆ ಶ್ರೇಯಸ್ ಅಯ್ಯರ್. ಕಡಿದಷ್ಟೇ ಕೆರೆದುಕೊಂಡ ಬಿಸಿಸಿಐ. ವೀಕ್ಷಕರ, ಈಗಾಗಲೇ ಮುಂಬರುವ ಏಷ್ಯಾ ಕಪ್ಗೆ ಟೀಮ್ ಇಂಡಿಯಾ ತಂಡ ಪ್ರಕಟವಾಗಿದೆ. ಇಲ್ಲಿ ತಂಡ ಪ್ರಕಟವಾಗ್ತಿದ್ದಂತೆ ಕೆಲ ಕ್ರಿಕೆಟ್ ಅಭಿಮಾನಿಗಳು ಅಸಮಾಧಾನ ಹೊರ ಹಾಕಿದ್ರೆ, ಇನ್ನು ಕೆಲ ಕ್ರಿಕೆಟ್ ದಿಗ್ಗಜರು ಆ ಒಂದು ಆಟಗಾರನ ಅನುಪಸ್ಥಿತಿ ಕಂಡು ಶಾಕ್ ಆಗಿದ್ದಾರೆ. ಬಿಸಿಸಿಐ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಇಲ್ಲಿ ಕಳೆದ 8 ವರ್ಷದಿಂದ IPL ಪ್ಲೇ ಆಫ್ ತಲುಪದ ತಂಡವನ್ನ ಕಳೆದ ಬಾರಿ ಫೈನಲ್ಗೆ ಕೊಂಡೊಯ್ದ ಆ ಆಟಗಾರ ಬಿಸಿಸಿಐಗೆ ಬೇಡವಾಯ್ತಾ? KKR ತಂಡ 2ನೇ ಬಾರಿ ಚಾಂಪಿಯನ್ಸ್ ಆಗಲು ಕಾರಣಕರ್ತನಾದ ಆ ಆಟಗಾರ ಏಷ್ಯಾ ಕಪ್ ತಂಡಕ್ಕೆ ಯಾಕೆ ಆಯ್ಕೆ ಆಗಲಿಲ್ಲ? ಈ ಆಟಗಾರನ ಬದುಕಿನಲ್ಲಿ ರಾಜಕೀಯ ಎಂಬ ಇನ್ಫ್ಲೂಯೆನ್ಸ್ ಆಟವಾಡ್ತಾ. ಇನ್ನು ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲು ಪ್ರಮುಖ ಪಾತ್ರ ವಹಿಸಿದ ಆ ಆಟಗಾರ ಭಾರತದ ಆಯ್ಕೆ ಸಮಿತಿಗೆ ಬೇಡವಾಗಿದ್ಯಾಕೆ? ಹಾಗಿದ್ರೆ ಆ ಆಟಗಾರರು ಯಾರು ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ವೀಕ್ಷಕರೇ, ನಾವು ಇಷ್ಟೊತ್ತು ಹೇಳಿದ್ದು ಭಾರತ ತಂಡದ ಮಧ್ಯ ಕ್ರಮಾಂಕದಲ್ಲಿ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ಶ್ರೇಯಸ್ ಅಯ್ಯರ್ ಬಗ್ಗೆ. ಈ ಬಾರಿಯ ಏಷ್ಯಾ ಕಪ್ ತಂಡವನ್ನ ನೀವು ನೋಡೇ ಇರ್ತೀರಿ. ಪ್ರಕಟವಾದ ತಂಡ ಹೇಗಿದೆ, ತಂಡದ ಆರಂಭಿಕರು ಯಾರ್ಯಾರು, ಮಧ್ಯಾಂಕದಲ್ಲಿ ಯಾರು ಆಡ್ತಾರೆ, ಇನ್ನು ಫಿನಿಶಿಂಗ್ ರೋಲ್ ಯಾರ್ಯಾರು ಮಾಡ್ತಾರೆ ಎಂದು ಈಗಾಗಲೇ ನೀವು ಅಂದಾಜಿಸಿರ್ತೀರಿ. ಆದರೆ ಒಂದ್ ವೇಳೆ ಆರಂಭದಲ್ಲೇ ವಿಕೆಟ್ಗಳು ಕಳೆದುಕೊಂಡ್ರೆ ತಂಡದ ರನ್ ರೇಟ್ ಅನ್ನು ಕೊಂಡೊಯ್ಯುವ ಮತ್ತು ತನ್ನ ಸ್ಟ್ರೈಕ್ ರೇಟ್ ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ ಇರುವುದು ಅನುಭವಿ ಆಟಗಾರರಿಗೆ ಮಾತ್ರ. ಈ ತಂಡದಲ್ಲಿ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ. ಮಧ್ಯ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಇದ್ದಿದ್ರೆ ತಂಡಕ್ಕೆ ಬೆನ್ನೆಲುಬು ರೀತಿ ಶ್ರೇಯಸ್ ಕೆಲಸ ಮಾಡ್ತಾರೆ ಎಂದು ಕೆಲವು ಕ್ರಿಕೆಟ್ ದಿಗ್ಗಜರು ತಮ್ಮ ಅಭಿಪ್ರಾಯ ಹೊರಹಾಕಿದ್ರು. ಇಲ್ಲಿ ಮಧ್ಯ ಕ್ರಮಾಂಕದಲ್ಲಿ ಶ್ರೇಯಸ್ ಆಟವು ಸಖತ್ತಾಗಿದೆ. ಇಲ್ಲಿ T20ಯ ಮಧ್ಯ ಕ್ರಮಾಂಕದಲ್ಲಿ 179 ಸ್ಟ್ರೈಕ್ ರೇಟ್, 49 ಆವರೇಜ್ ಹೊಂದಿರುವುದು ಸುಮ್ಮನೆ ಏನಲ್ಲ. ಕಳೆದ ಬಾರಿ IPLನಲ್ಲಿ ಶ್ರೇಯಸ್ ಅಯ್ಯರ್ ಆಡಿದ ಆಟ ಇನ್ನೂ ಸಹ ಕ್ರಿಕೆಟ್ ಅಭಿಮಾನಿಗಳ ಕಣ್ಮುಂದೆ ಇದೆ. ಕಳೆದ 8 ವರ್ಷದಿಂದ ಪಂಜಾಬ್ ಕಿಂಗ್ಸ್ ತಂಡ IPLನ ಪ್ಲೇ ಆಫ್ ಕೂಡ ಪ್ರವೇಶ ಪಡೆದಿರಲಿಲ್ಲ. ಆದರೆ ತಂಡದ ಕ್ಯಾಪ್ಟನ್ ಆಗಿ ಬರ್ತಿದ್ದಂತೆ ತಂಡವನ್ನು ಫೈನಲ್ನತ್ತ ಶ್ರೇಯಸ್ ಅಯ್ಯರ್ ಕೊಂಡೊಯ್ತಾರೆ ಅಂದರೆ ಆತನ ಶ್ರೇಷ್ಠತೆಯನ್ನು ಸಾರಿ ಹೇಳುತ್ತೆ. ಹೀಗಿರುವಾಗ ಏಷ್ಯಾ ಕಪ್ ತಂಡದಲ್ಲಿ ಇಂಥ ಆಟಗಾರನ ಹೆಸರೇ ಇಲ್ಲ ಅಂದರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಹೇಗಾಗಬೇಡ ಹೇಳಿ? ಹಾಗಿದ್ರೆ ಶ್ರೇಯಸ್ ಅಯ್ಯರ್ ತಂಡಕ್ಕೆ ಬೇಡವಾಗಿದ್ದಾದ್ರೂ ಯಾಕೆ? ನೋಡೋಣ ಬನ್ನಿ. ಫಾರ್ಮ್ನಲ್ಲಿದ್ದ ಆಟಗಾರನನ್ನ ಕೈಬಿಟ್ಟಿದ್ಯಾಕೆ? ಮಧ್ಯಮ ಕ್ರಮಾಂಕದಲ್ಲಿ ಬಲಿಷ್ಠ ಬ್ಯಾಟ್ಸ್ಮನ್. ಇಲ್ಲಿ ಬಿಸಿಸಿಐನ ಆಯ್ಕೆ ಸಮಿತಿಯವರು ಕಡಿದಷ್ಟೇ ಕೆರೆದುಕೊಳ್ಳುವುದು ಎನ್ನೋ ಹಾಗೆ ಒಂದು ವಿಚಿತ್ರ ಹೇಳಿಕೆ ನೀಡಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಅಜಿತ್ ಅಗರ್ಕರ್, ಶ್ರೇಯಸ್ ಅಯ್ಯರ್ ಯಾರ ಸ್ಥಾನವನ್ನು ಪಡೆಯುತ್ತಾರೆ ಅದು ಅವರ ತಪ್ಪು ಅಲ್ಲ ಅಥವಾ ನಮ್ಮ ತಪ್ಪು ಅಲ್ಲ. ನಾವು ಕೇವಲ 15 ಜನ ಆಟಗಾರರನ್ನ ಮಾತ್ರ ಆಯ್ಕೆ ಮಾಡಬೇಕು, ಅದರಿಂದ ಅವರು ತಮ್ಮ ಅವಕಾಶಕ್ಕಾಗಿ ಕಾಯಬೇಕಾಗುತ್ತದೆ ಎಂದು ಹೇಳಿದ್ರು. ಅಗರ್ಕರ್ ಅವರ ಈ ಉತ್ತರದಿಂದ ಜನರು ಇನ್ನಷ್ಟು ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಯ್ಕೆದಾರರಿಗೆ ಅಯ್ಯರ್ ಬಗ್ಗೆ ಯಾವುದೇ ದ್ವೇಷವಿಲ್ಲ ಎಂದು ಹೇಳಿದ್ರು. ಶ್ರೇಯಸ್ ಅಯ್ಯರ್ನಂತಹ ಅನುಭವಿ ಆಟಗಾರರನ್ನ ಮೀಸಲು ಆಟಗಾರರನ್ನಾಗಿ ಪಟ್ಟಿಯಲ್ಲಿ ಇಡಲು ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ನೀವು ಅವರನ್ನ ಆಯ್ಕೆ ಮಾಡಿದ್ರೆ ಅವರು ಪ್ಲೇಯಿಂಗ್ 11ನಲ್ಲಿ ಆಡ್ತಾರೆ. ಅಯ್ಯರ್ ವಿರುದ್ಧ ಯಾರಿಗೂ ಯಾವುದೇ ದೂರು ಇಲ್ಲ. ಅವರಿಗೆ ಅವಕಾಶಗಳು ಸಿಗುತ್ತವೆ ಮತ್ತು ಮುಂದಿನ ದಿನಗಳಲ್ಲಿ ಅವರು 3 ಫಾರ್ಮ್ಯಾಟ್ನಲ್ಲಿ ಆಡ್ತಾರೆ ಎಂದಿದ್ರು. ಒಟ್ಟಾರೆ ಇಲ್ಲಿ ರಾಜಕೀಯ ತಿಕ್ಕಾಟಗಳು ಇರಬಹುದು ಎಂದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದೇನೇ ಇದ್ರೂ ಭಾರತ ತಂಡದಲ್ಲಿ ನಮ್ಮ ನೆಚ್ಚಿನ ಆಟಗಾರರು ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಅಭಿಮಾನಿಗಳಿಗೆ ನೋವುಂಟಾಗುತ್ತೆ. ಹಾಗಂತ ಮಾತ್ರಕ್ಕೆ ತಂಡವನ್ನ ನಾನು ದ್ವೇಷಿಸುತ್ತೇನೆ ಅಥವಾ ಟೀಕಿಸುತ್ತೇನೆ ಎನ್ನುವುದು ಸರಿಯಲ್ಲ. ಇನ್ನು ಕೊನೆಯದಾಗಿ ಏಷ್ಯಾ ಕಪ್ ತಂಡ ಈ ಬಾರಿ ಚಾಂಪಿಯನ್ಸ್ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.